2025 ರಾಜ್ಯದ ಜನತೆಗೆ ಒಂದು ರೀತಿ ಶಾಕ್ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಕಾರಣ ವರ್ಷದ ಆರಂಭದಲ್ಲೇ ಬಸ್ ಪ್ರಯಾಣ ದರವನ್ನು ಹೆಚ್ಚಳ ಮಾಡುವಂಥ ಮೂಲಕ ರಾಜ್ಯದ ಜನತೆಗೆ ಶಾಕ್ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಇದರ ಬೆನ್ನಲ್ಲೇ ಮೆಟ್ರೋ ಪ್ರಯಾಣ ದರವನ್ನು ಕೂಡ ಏರಿಕೆ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಇದಕ್ಕೆ ಸಾರ್ವಜನಿಕರಿಂದಲೂ ಕೂಡ ಸಾಕಷ್ಟು ಹಿಡಿ ಶಾಪನ ಹಾಕುವಂಥ ಕೆಲಸ ಆಗ್ತಿದೆ. ಇದ್ರ ಬೆನ್ನಲ್ಲೇ ಇದೀಗ ಮತ್ತೊಂದು ಬೆಲೆ ಏರಿಕೆಯ ಶಾಕನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಅದು ಕೂಡ ಜನರಿಗೆ ದಿನನಿತ್ಯ ಬಳಕೆಗೆ ಬೇಕಾಗುವಂತಹ ಮತ್ತೊಂದು ಅಗತ್ಯತೆಯ ಬೆಲೆ ಏರಿಕೆಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿರುವಂಥದ್ದು. ಈ ಬಗ್ಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಹಾಗೆಯೇ ಉಪಮುಖ್ಯಮಂತ್ರಿ ಆಗಿರುವಂತಹ DCM DK ಶಿವಕುಮಾರ್ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಕಳೆದ 11 ವರ್ಷಗಳಿಂದ ನಾವು ಈ ಒಂದು ಅಗತ್ಯತೆಯ ವಸ್ತು ಏನೆಂದರೆ ಬಳಕೆಗೆ ಬೇಕಾಗುವಂತಹ ಅಗತ್ಯತೆಯ ಬೆಲೆಯನ್ನು ನಾವು ಏರಿಸಿಲ್ಲ. ಹಾಗಾಗಿ 11 ವರ್ಷಗಳ ನಂತರ ಬೆಲೆ ಏರಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಪೋಸಲ್ ಬಂದಿದೆ. ಆ ಒಂದು ಪ್ರಪೋಸಲನ್ನು ಆದಷ್ಟು ಬೇಗ ಕ್ಯಾಬಿನೆಟ್ನಲ್ಲಿ ಇಟ್ಟು ನಾವು ಅನುಮೋದನೆಯನ್ನು ಪಡಿತೀವಿ ಅನ್ನುವಂತಹ ಒಂದು ಸುಳಿವನ್ನು DCM DK ಶಿವಕುಮಾರ್ ಕೊಟ್ಟಿದ್ದಾರೆ. ಹಾಗಿದ್ರೆ ಈಗ ಮತ್ತೊಂದು ಬೆಲೆ ಏರಿಕೆಯನ್ನು ಶಾಕ್ ಮಾಡಲಿಕ್ಕೆ ಬೆಲೆ ಏರಿಕೆಯ ಬಿಸಿಯನ್ನು ಮುಟ್ಟಿಸಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿರುವಂಥದ್ದು ಯಾವುದು? ದಿನನಿತ್ಯ ಬಳಕೆಗೆ ಅಂದರೆ ಅಗತ್ಯತೆಗೆ ಬಳಕೆ ಆಗುವಂತಹ ಯಾವ ವಸ್ತುವಿನ ಬೆಲೆಯನ್ನು ಏರಿಕೆ ಮಾಡಲಿಕ್ಕೆ ಇದೀಗ ರಾಜ್ಯ ಸರ್ಕಾರ ಹೊರಟಿದೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀನಿ. ಸೊ ಕೊನೆಯವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ರಾಜ್ಯ ಸರ್ಕಾರ ಇತ್ತೀಚೆಗೆ ಅಂದರೆ ವರ್ಷದ ಆರಂಭದಲ್ಲಿ ಬಸ್ ಪ್ರಯಾಣ ದರವನ್ನು ಏರಿಕೆ ಮಾಡುವಂಥ ಮೂಲಕ ಪ್ರಯಾಣಿಕರಿಗೊಂದು ಶಾಕ್ ಕೊಡುವಂಥ ಕೆಲಸವನ್ನು ಮಾಡಿತ್ತು. ಇದರ ಬಿಸಿ ತಗ್ಗುವ ಮುನ್ನನೇ ನಮ್ಮ ಮೆಟ್ರೋ ಪ್ರಯಾಣ ದರವನ್ನು ಅಂದರೆ 46% ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡುವಂತಹ ಮೂಲಕ ಗಾಯದ ಮೇಲೆ ಬರೆ ಎಳೆಯುವಂಥ ಕೆಲಸವನ್ನು ಮಾಡಿತ್ತು. ಇದೀಗ ಮತ್ತೊಂದು ಬೆಲೆ ಏರಿಕೆಯನ್ನು ಶಾಕ್ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಮೆಟ್ರೋ ಬೆಲೆ ಏರಿಕೆ ಬೆನ್ನಲ್ಲೇ ಇದೀಗ ನೀರಿನ ಬೆಲೆಯನ್ನು ಕೂಡ ಏರಿಕೆ ಮಾಡಲಿಕ್ಕೆ ತೀರ್ಮಾನವನ್ನು ಕೈಗೊಂಡಿದೆ. ಇದಕ್ಕೆ ಕೊಡ್ತಾ ಇರುವಂಥ ಪ್ರಮುಖ ಕಾರಣ ಕಳೆದ 11 ವರ್ಷಗಳಿಂದ ರಾಜ್ಯದಲ್ಲಿ ನೀರಿನ ಬೆಲೆಯನ್ನು ₹1 ಕೂಡ ಹೆಚ್ಚಳ ಮಾಡಿಲ್ಲ. ಹೀಗಾಗಿ ಬೆಲೆ ಏರಿಕೆ ಮಾಡುವಂಥದ್ದು ಅನಿವಾರ್ಯ. ಬೆಲೆ ಏರಿಕೆ ಮಾಡಬೇಕು ಅಂಥೇಳಿ ಜಲಮಂಡಳಿ ಈಗ ಆಲ್ರೆಡಿ ಮನವಿಯನ್ನು ಕೊಟ್ಟಿದೆ. ಅದರ ಆಧಾರದ ಮೇಲೆ ಬೆಲೆ ಏರಿಕೆಯನ್ನು ಮಾಡಲಿಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಿದೆ ರಾಜ್ಯ ಸರ್ಕಾರ ಅನ್ನುವಂತಹ ಒಂದು ಮಾತನ್ನು ಅಥವಾ ಒಂದು ಸುಳಿವನ್ನು DCM DK ಶಿವಕುಮಾರ್ ಕೊಟ್ಟಿದ್ದಾರೆ. ಜೊತೆಗೆ ಈ ಹಿಂದೆ ಕೂಡ ದರ ಏರಿಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಂದರೆ DCM ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಜಲಮಂಡಳಿ ಅಧಿಕಾರಿಗಳ ಸಭೆಯನ್ನು ನಡೆಸಿದರು. ಅಂದರೆ BWSSB ಬೆಂಗಳೂರು ಜಲಮಂಡಳಿ ಅಧಿಕಾರಿಗಳ ಸಭೆಯನ್ನು ನಡೆಸಿದರು. ಆ ಒಂದು ಮೊದಲ ಸಭೆಯಲ್ಲೇ ಅವ್ರು ಹೇಳಿದರು ನೀರಿನ ಬೆಲೆಯನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಪೋಸಲ್ ಬಂದಿದೆ. ಹಾಗಾಗಿ ನಾವು ದರ ಏರಿಕೆಯನ್ನು ಮಾಡುವಂಥದ್ದು ಅನಿವಾರ್ಯ. ಕಾರಣ ಜಲಮಂಡಳಿನೂ ಕೂಡ ಸಾಕಷ್ಟು ನಷ್ಟದಲ್ಲಿದೆ. ಒಂದಷ್ಟು ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಬೇಕಾಗಿದೆ. ಈ ಎಲ್ಲ ಯೋಜನೆಗಳಿಗಾಗಿ ಅಥವಾ ಸ್ಯಾಲ್ರಿಯನ್ನು ಸರಿದೂಗಿಸುವಂತಹ ನಿಟ್ಟಿನಲ್ಲಿ ಆರ್ಥಿಕ ವೆಚ್ಚವನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ರೆ ದರ ಏರಿಕೆ ಮಾಡುವಂಥದ್ದು ಅನಿವಾರ್ಯ ಅನ್ನುವಂತಹ ಒಂದು ಸುಳಿವನ್ನು ಕೊಟ್ಟಿದ್ದರು. ಇದ್ರ ಜೊತೆಗೆ ಮತ್ತೊಂದು ಮಾತನ್ನು ಕೂಡ ಹೇಳಿದರು, ಎಲ್ಲವನ್ನು ಕೂಡ ಉಚಿತವಾಗಿ ಕೊಟ್ಟರೆ ಹೇಗೆ ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಆಗುತ್ತಾ ಅಂತ. ಕಾರಣ ಈಗ ಆಲ್ರೆಡಿ ಜಲಮಂಡಳಿ ಒಂದಷ್ಟು ಮನೆಗಳಿಗೆ ಅಥವಾ ಒಂದಷ್ಟು ಯೋಜನೆಗಳ ಅಡಿಯಲ್ಲಿ ಉಚಿತವಾಗಿ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಸೊ ಇನ್ನು ಮುಂದೆ ಆ ಉಚಿತವಾದಂತಹ ಕಾವೇರಿ ನೀರನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲವನ್ನು ಉಚಿತವಾಗಿ ಕೊಟ್ಟರೆ ಸರ್ಕಾರ ನಡೆಸೋದು ಹೇಗೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ರಾಜ್ಯದ ಜನತೆ ಮುಂದೆ ಇಟ್ಟಿದ್ರು. ಹೀಗಾಗಿ ಶತಾಯಗತಾಯ ನೀರಿನ ಬಿಲ್ಲು ಅಂದರೆ ಜಲಮಂಡಳಿಯ ನೀರಿನ ಬಿಲ್ಲು ಏರಿಕೆ ಮಾಡುವಂಥದ್ದು ಅನಿವಾರ್ಯ ಅನ್ನುವಂತಹ ಒಂದು ಸುಳಿವನ್ನು ಕೂಡ ಆ ಮೂಲಕ ರಾಜ್ಯದ ಜನತೆಗೆ ಕೊಡುವಂಥ ಕೆಲಸವನ್ನು ಮಾಡಿದರು. ಹಾಗಿದ್ರೆ ಜಲಮಂಡಳಿ ಯಾವ ಒಂದು ಕಾರಣಕ್ಕೆ ನೀರಿನ ಬೆಲೆಯನ್ನು ಏರಿಕೆ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೊಟ್ಟಿದೆ. ಜೊತೆಗೆ ಒಂದು ವೇಳೆ ನೀರಿನ ಬಿಲ್ ಏರಿಕೆ ಆದರೆ ಎಷ್ಟು ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ, ಅದಕ್ಕೂ ಮೊದಲು ಬಸ್ ಪ್ರಯಾಣ ದರ ಏರಿಕೆ ಮಾಡಿದ್ದು 15%. ಇದಾದ ಬಳಿಕ BMRCL ಅಂದರೆ ಮೆಟ್ರೋ ಪ್ರಯಾಣ ದರವನ್ನು ಏರಿಕೆ ಮಾಡಿದ್ದು 46%. ಸೊ ಹಾಗಿದ್ರೆ ಜಲಮಂಡಳಿ ನೀರಿನ ಬಿಲ್ಲನ್ನು ಎಷ್ಟು ಪ್ರಮಾಣದಲ್ಲಿ ಏರಿಕೆ ಮಾಡುತ್ತೆ, ಎಷ್ಟು % ಹೆಚ್ಚಳ ಮಾಡುತ್ತೆ ಅನ್ನುವಂಥ ಒಂದು ಕುತೂಹಲ, ಒಂದು ಆತಂಕ ರಾಜ್ಯದ ಜನತೆಗೆ ಇದ್ದೇ ಇರುತ್ತೆ. ಸೊ ಹಾಗಿದ್ರೆ ಜಲಮಂಡಳಿ ಎಷ್ಟು ದರವನ್ನು ಏರಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ, ಇಡೀ ಬೆಂಗಳೂರಿಗೆ ನೀರನ್ನು ಪೂರೈಕೆ ಮಾಡುವಂತಹ ಜಲಮಂಡಳಿ ಇದೀಗ ನೀರಿನ ದರವನ್ನು ಹೆಚ್ಚಳ ಮಾಡುವಂಥದ್ದು ಅನಿವಾರ್ಯ ಅನ್ನುವಂಥ ಒಂದು ಸ್ಥಿತಿಗೆ ಬಂದಿರುವಂಥದ್ದು. ಈಗಾಗಲೇ ಇದಕ್ಕೆ ಬೇಕಾದಂಥ ಸಮಗ್ರವಾದಂತಹ ಒಂದು ವರದಿಯನ್ನು ಕೊಡಿ ಅನ್ನುವಂತಹ ಒಂದು ಸೂಚನೆಯನ್ನು DCM DK ಶಿವಕುಮಾರ್ ಈಗ ಆಲ್ರೆಡಿ ಕೊಟ್ಟಿರುವಂಥದ್ದು.
ಸೊ ಇದಕ್ಕೆ ಜಲಮಂಡಳಿ ಒಂದಷ್ಟು ಕಾರಣಗಳನ್ನು, ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದೆ. 2014ರಿಂದ ಅಂದರೆ ಕಳೆದ 11 ವರ್ಷಗಳಿಂದ ನೀರಿನ ಬಿಲ್ಲನ್ನು ಜಾಸ್ತಿ ಮಾಡಿಲ್ಲ. ಇದರಿಂದಾಗಿ ಪ್ರತಿ ವರ್ಷ ಜಲಮಂಡಳಿಗೆ 1,000 ಕೋಟಿ ನಷ್ಟ ಆಗ್ತಾ ಇದೆ. ಜೊತೆಗೆ ವರ್ಷದಿಂದ ವರ್ಷಕ್ಕೆ ಜಲಮಂಡಳಿ ಅಂದರೆ ನೌಕರರ ವೇತನವೂ ಕೂಡ ಹೆಚ್ಚಾಗ್ತಿದೆ, ಆರ್ಥಿಕ ವೆಚ್ಚನೂ ಕೂಡ ಹೆಚ್ಚಾಗ್ತಿದೆ. ಸೊ ಈ ಒಂದು ಕಾರಣದಿಂದಾಗಿ ದರವನ್ನು ಏರಿಕೆ ಮಾಡುವಂಥದ್ದು ಅನಿವಾರ್ಯ ಅನ್ನುವಂಥ ಒಂದು ಅಂಶವನ್ನು ಜಲಮಂಡಳಿ ಕೊಟ್ಟಿರುವಂಥದ್ದು. ಜೊತೆಗೆ ಈಗಾಗಲೇ ಜಲಮಂಡಳಿ ನೀರಿನ ಸಂಪರ್ಕ ಜಾಲವನ್ನು ಕೂಡ ಹೆಚ್ಚಳ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಸೊ ಜಲಮಂಡಳಿ ಈಗ ಯಾವುದೇ ಹೊಸದಾಗಿ ಯೋಜನೆಗಳನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಹಣದ ಅಗತ್ಯತೆ ಇದೆ. ಸೊ ಬ್ಯಾಂಕ್ಗಳಲ್ಲಿ ಸಾಲವನ್ನು ಮಾಡಬೇಕು ಅಂತಂದರೆ ಸಾಧ್ಯ ಆಗ್ತಾಯಿಲ್ಲ, ಕಾರಣ ಸರ್ಕಾರ ಶ್ಯೂರಿಟಿ ಕೊಡುವಂಥ ಕೆಲಸ ಆಗಬೇಕಾಗತ್ತೆ. ಸೊ ಸರ್ಕಾರ ಒಂದು ವೇಳೆ ಶ್ಯೂರಿಟಿ ಕೊಡಲಿಲ್ಲ ಅಂತಂದರೆ ದರ ಏರಿಕೆ ಮಾಡುವಂಥದ್ದು ಅನಿವಾರ್ಯ ಅನ್ನುವಂತಹ ಒಂದು ಅಂಶವನ್ನು ಈಗ ಆಲ್ರೆಡಿ ಜಲಮಂಡಳಿ ಅಧಿಕಾರಿಗಳು DCM DK ಶಿವಕುಮಾರ್ಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಕಾವೇರಿ 5ನೇ ಹಂತದ ಯೋಜನೆ ಅಡಿಯಲ್ಲಿ ಸುಮಾರು 15,000 ಹೊಸ ಸಂಪರ್ಕಗಳನ್ನು ಕಲ್ಪಿಸಬೇಕಾಗಿದೆ. ಅದಾದ ಬಳಿಕ ಮತ್ತೆ ಹೊಸದಾಗಿ 20,000 ಹೊಸ ಸಂಪರ್ಕಗಳನ್ನು ಕೂಡ ಕಲ್ಪಿಸಬೇಕಾದಂಥ ಅನಿವಾರ್ಯತೆಯಲ್ಲಿ ಜಲಮಂಡಳಿ ಇದೆ. ಇದಕ್ಕೆ ಹಣದ ಅಗತ್ಯತೆ ಇದೆ. ಈ ಒಂದು ಹಣವನ್ನು ಪೂರೈಕೆ ಮಾಡಬೇಕು ಅನ್ನುವಂಥದ್ದಾಗಿದ್ದರೆ ರಾಜ್ಯ ಸರ್ಕಾರ ದರ ಏರಿಕೆ ಮಾಡುವಂತಹ ಪ್ರಸ್ತಾವನೆ ಏನಿದೆ ಆ ಒಂದು ಪ್ರಸ್ತಾವನೆಗೆ ಅನುಮೋದನೆ ಕೊಡುವಂಥ ಕೆಲಸ ಆಗಲೇಬೇಕು ಅನ್ನುವಂಥ ಒಂದು ಮನವಿಯನ್ನು ಜಲಮಂಡಳಿ ಅಧಿಕಾರಿಗಳು ಮಾಡಿದ್ದಾರೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಜಲಮಂಡಳಿ ಈಗ ಎಷ್ಟು ದರವನ್ನು ಹೆಚ್ಚಳ ಮಾಡಲಿಕ್ಕೆ ಅನಿವಾರ್ಯ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದೆ ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದರೆ, ಸೊ ನವೆಂಬರ್ 2014ರಲ್ಲಿ ಈ ಹಿಂದೆ ದರ ಪರಿಷ್ಕರಣೆ ಮಾಡಲಾಗಿತ್ತು. ಅದಾದ ಬಳಿಕ ಯಾವುದೇ ರೀತಿಯಾದಂಥ ಒಂದು ದರ ಪರಿಷ್ಕರಣೆ ಆಗಿಲ್ಲ. ಹೀಗಾಗಿ ದರ ಏರಿಕೆ ಮಾಡಬೇಕಾಗಿದ್ದು ಅನಿವಾರ್ಯ ಅನ್ನುವಂಥ ಒಂದು ಪರಿಸ್ಥಿತಿ ಇದೆ. ಸೊ ಒಂದು ವೇಳೆ ದರ ಹೆಚ್ಚಳ ಮಾಡಿದ್ದೇ ಆದಲ್ಲಿ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಮಾಡಲಾಗುತ್ತೆ ಅನ್ನುವಂಥದ್ದು ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಫೇರನ್ನು ಏರಿಕೆ ಮಾಡಬೇಕು ಅನ್ನುವಂತಹ ಒಂದು ಅಂಶ ಮಾತ್ರ ಜಲಮಂಡಳಿ ಅಧಿಕಾರಿಗಳು ಬರೆದಿರುವಂಥ ಒಂದು ಪತ್ರದಲ್ಲಿ ಉಲ್ಲೇಖ ಆಗಿದೆ. ಕಾರಣ ಕಳೆದ 10 ವರ್ಷಗಳಲ್ಲಿ ವಿದ್ಯುತ್ ಸೇರಿದಂತೆ ಅಗತ್ಯ ಸೇವೆಗಳೇನಿದ್ದಾವೆ, ಜೊತೆಗೆ ಸೌಕರ್ಯಗಳಿಗಾಗಿ ಜಲಮಂಡಳಿ ಮಾಡ್ತಾ ಇರುವಂತಹ ವೆಚ್ಚ ಸಾಕಷ್ಟು ಹೆಚ್ಚಳ ಆಗಿದೆ. ಸೊ ವೆಚ್ಚದಲ್ಲಿ 107% ಹೆಚ್ಚಾಗಿರುವಂಥದ್ದು. ಜೊತೆಗೆ ನಿರ್ವಹಣಾ ವೆಚ್ಚನೂ ಕೂಡ 122% ಹೆಚ್ಚಳ ಆಗಿದೆ. ಸೊ ವೇತನ ಆಗಿರ್ಬೋದು, ಪಿಂಚಣಿ ಆಗಿರ್ಬೋದು, ಇದು 61% ಹೆಚ್ಚಳ ಆಗಿರುವಂಥದ್ದು. ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿರುವಂಥ ಜಲಮಂಡಳಿ ಮಾಸಿಕ 170 ಕೋಟಿಗಳಷ್ಟು ನಾವೀಗ ಆಲ್ರೆಡಿ ವೆಚ್ಚ ಆಗ್ತಾಯಿದೆ. ನೀರಿನ ಬಿಲ್ಗಳಿಂದ ಬರ್ತಾ ಇರುವಂಥ ಆದಾಯ ಕೇವಲ 129 ಕೋಟಿ ಆಗಿದೆ. ಸೊ ಇದು ಜಲಮಂಡಳಿ ಆದಾಯಕ್ಕೆ 129 ಕೋಟಿ ಆದಾಯ ಬರ್ತಾ ಇದೆ. ವೆಚ್ಚ ಮಾಡ್ತಾ ಇರುವಂಥದ್ದು 170 ಕೋಟಿ, ಅಂದರೆ ಸರಿಸುಮಾರು 41 ಕೋಟಿ ಕೊರತೆ ಉಂಟಾಗ್ತಾ ಇರುವಂಥದ್ದು. ಜೊತೆಗೆ ಹೊಸ ಪ್ರದೇಶಗಳಿಗೆ ನೀರು ಸರಬರಾಜು ಮಾಡಬೇಕು ಅಂತಂದರೆ, ಒಳ ಚರಂಡಿ ಮೂಲಸೌಕರ್ಯ ಅಭಿವೃದ್ಧಿಪಡಿಸಬೇಕು ಅಂತಂದರೆ, ಹೊಸ ನೀರಿನ ಸಂಪರ್ಕ ಬೇಕು ಅಂತಂದರೆ ಹಣಗಳು ಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂತಹ ಒಂದು ಅಂಶವನ್ನು ಜಲಮಂಡಳಿ ಅಧಿಕಾರಿಗಳು ಹೇಳಿರುವಂಥದ್ದು. ಜೊತೆಗೆ ನೀರಿನ ದರವನ್ನು ಪರಿಷ್ಕರಣೆ ಮಾಡದಿದ್ದರೆ ಮುಂದಿನ 5 ವರ್ಷಗಳಲ್ಲಿ ಜಲಮಂಡಳಿ ಸುಮಾರು 4,860 ಕೋಟಿ ನಷ್ಟವನ್ನು ಕೂಡ ಎದುರಿಸಬೇಕಾಗತ್ತೆ ಅನ್ನುವಂಥ ಒಂದು ಅಂಶವನ್ನು ಈಗ ಆಲ್ರೆಡಿ ಆ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಹಾಗಿದ್ರೆ ಇಷ್ಟೆಲ್ಲ ಕಾರಣಗಳನ್ನು ಕೊಟ್ಟಿರುವಂತಹ ಜಲಮಂಡಳಿ ದರ ಏರಿಕೆ ಮಾಡಬೇಕು ಅಂತಂದರೆ ಸುಮಾರು 4 ಅಂಶಗಳನ್ನು ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿದ್ದಾವೆ. ಅಂದರೆ ಎಷ್ಟು ಈ ಪ್ರಮಾಣದಲ್ಲಿ ಏರಿಕೆ ಮಾಡಬೇಕು ಅಂದರೆ 1ರಿಂದ 10,000 ಲೀಟ್ರ್ ನೀರು ಅಥವಾ 1,000 ಲೀಟ್ರು ಬಳಕೆ ಮಾಡುವಂಥ ಬಳಕೆದಾರರಿಗೆ ಒಂದು ದರವನ್ನು ಏರಿಕೆ ಮಾಡಬೇಕು. ಜೊತೆಗೆ 10,000ದಿಂದ ಅಥವಾ 1,000ದಿಂದ 10,000ದವರೆಗೆ ಬಳಕೆ ಮಾಡುವಂತಹ ಬಳಕೆದಾರರಿಗೆ ಎಷ್ಟು ಹೆಚ್ಚಳವನ್ನು ಮಾಡಬೇಕು, 10,000ದಿಂದ 25,000 ಲೀಟ್ರ್ ನೀರು ಬಳಕೆ ಮಾಡುವಂತಹ ಬಳಕೆದಾರರಿಗೆ ಎಷ್ಟು ಹೆಚ್ಚಳವನ್ನು ಮಾಡಬೇಕು, ಜೊತೆಗೆ 25,000 ಮೇಲ್ಪಟ್ಟು ಬಳಕೆ ಮಾಡುವಂತಹ ಬಳಕೆದಾರರಿಗೆ ಎಷ್ಟು ಪ್ರಮಾಣದಲ್ಲಿ ನೀರಿನ ದರವನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಜಲಮಂಡಳಿ ಅಧಿಕಾರಿಗಳು DCM DK ಶಿವಕುಮಾರ್ ಹಾಗೆಯೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಆಗಿರುವಂತಹ DK ಶಿವಕುಮಾರ್ ಅವರಿಗೆ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿರುವಂಥದ್ದು. ಸೊ ಇದೀಗ ಕ್ಯಾಬಿನೆಟ್ನಲ್ಲಿ ನೀರಿನ ದರವನ್ನು ಎಷ್ಟು ಹೆಚ್ಚಳ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸುದೀರ್ಘವಾದಂಥ ಒಂದು ಚರ್ಚೆ ಆಗುತ್ತೆ. ಕಾರಣ ವರ್ಷದಿಂದ ವರ್ಷಕ್ಕೆ ಪ್ರತಿ ತಿಂಗಳು 41 ಕೋಟಿ ಆದಾಯ ನಷ್ಟದಲ್ಲಿರುವಂತಹ ಜಲಮಂಡಳಿ ಆಗಿರ್ಬೋದು ಅಥವಾ ಜಲಮಂಡಳಿಯ ಯೋಜನೆಗಳಿಗೆ ಅನುದಾನದ ಅಗತ್ಯತೆ ಇದೆ. ಸೊ ಅನುದಾನದ ಅಗತ್ಯತೆ ಪೂರೈಕೆ ಮಾಡಬೇಕು ಅಂತಂದರೆ ಒಂದು ಬ್ಯಾಂಕ್ಗಳ ಮೂಲಕ ಸರ್ಕಾರ ಶ್ಯೂರಿಟಿ ಕೊಟ್ಟು ಸಾಲವನ್ನು ಕೊಡಿಸುವಂಥ ಕೆಲಸ ಮಾಡಬೇಕು. ಒಂದು ವೇಳೆ ಅದು ಸಾಧ್ಯ ಆಗಲಿಲ್ಲ ಅಂತಂದರೆ ದರ ಏರಿಕೆ ಮಾಡುವಂಥದ್ದು ಅನಿವಾರ್ಯ ಆಗುತ್ತೆ. ಸೊ ಈಗ ಆಲ್ರೆಡಿ ಗ್ಯಾರಂಟಿ ಯೋಜನೆಗಳಿಂದಲೇ
ಆರ್ಥಿಕ ಹೊರೆಯನ್ನು ಎದುರಿಸ್ತಾ ಇರುವಂತಹ ರಾಜ್ಯ ಸರ್ಕಾರ ನಿರೀಕ್ಷೆಯಂತೆಯೇ ಬ್ಯಾಂಕ್ಗಳಿಂದ ಸಾಲ ಕೊಡಿಸಲಿಕ್ಕೆ ಶ್ಯೂರಿಟಿ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹೀಗಾಗಿ ದರ ಏರಿಕೆ ಮಾಡುವಂಥದ್ದು ಅನಿವಾರ್ಯ ಅನ್ನುವಂಥ ಸ್ಥಿತಿಗೆ ಈಗ ಸರ್ಕಾರ ಬಂದಿದೆ. ಜೊತೆಗೆ ಈ ಹಿಂದೆನೂ ಕೂಡ DCM DK ಶಿವಕುಮಾರ್ ಜಲಮಂಡಳಿ ವಿಚಾರ ಪ್ರಸ್ತಾಪ ಮಾಡಿದಾಗೆಲ್ಲನೂ ಕೂಡ ದರ ಏರಿಕೆ ಮಾಡುವಂಥದ್ದು ಅನಿವಾರ್ಯ ಅನ್ನುವಂತಹ ಒಂದು ಮಾತನ್ನು ಹೇಳಿರುವಂಥದ್ದು. ಸೊ ಇದೀಗ ಜಲಮಂಡಳಿ ಎಷ್ಟು ಪ್ರಮಾಣದಲ್ಲಿ ದರವನ್ನು ಏರಿಕೆ ಮಾಡುತ್ತೆ, ಆ ಮೂಲಕ ರಾಜ್ಯ ಸರ್ಕಾರದ ಜನತೆಗೆ ಎಷ್ಟು ಆರ್ಥಿಕ ಹೊರೆಯನ್ನು ಮಾಡುವಂಥ ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಸೊ ಇದೀಗ ಬಸ್ ಪ್ರಯಾಣ ದರ ಆಯಿತು, ಜೊತೆಗೆ ಮೆಟ್ರೋ ಪ್ರಯಾಣ ದರ ಆಯಿತು, ಇದೀಗ ನೀರಿನ ದರನೂ ಕೂಡ ಏರಿಕೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಇದರ ನಂತರ ವಿದ್ಯುತ್ ದರನೂ ಕೂಡ ಹೆಚ್ಚಳ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಸೊ ಅದು ರೊಟೀನ್ ಪ್ರೊಸೆಸ್ ಆಗುತ್ತೆ. ಏಪ್ರಿಲ್ನ ನಂತರ ವಿದ್ಯುತ್ ದರವನ್ನು ಕೂಡ ಏರಿಕೆ ಮಾಡುವಂತಹ ನಿಟ್ಟಿನಲ್ಲಿ KERC ಅದಕ್ಕೆ ಒಂದು ಸೂಕ್ತವಾದಂಥ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತೆ. ಸೊ ಈಗ ಸದ್ಯಕ್ಕೆ ರಾಜ್ಯದ ಜನತೆಗೆ ಅಥವಾ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಜನತೆಗೆ ಅವರ ಮುಂದಿರುವಂತಹ ಒಂದು ಆತಂಕ ಏನು ಅಂತಂದರೆ ನೀರಿನ ದರ ಎಷ್ಟು ಪ್ರಮಾಣದಲ್ಲಿ ಏರಿಕೆ ಮಾಡುತ್ತೆ ಅನ್ನುವಂಥದ್ದು. ಸೊ ಇದೀಗ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟದಿಂದ ಜಲಮಂಡಳಿಯಿಂದ ಪಾರು ಮಾಡಬೇಕು ಅಂತಂದರೆ ನೀರಿನ ದರವನ್ನು ಏರಿಕೆ ಮಾಡುವಂಥದ್ದು ಅನಿವಾರ್ಯ ಅನ್ನುವಂಥದ್ದು ಸ್ಥಿತಿಗೆ ಬಂದಿದೆ. ಸೊ ನಿಮಗೆ ರಾಜ್ಯ ಸರ್ಕಾರ ಇದೀಗ ನೀರಿನ ಬಿಲ್ಲನ್ನು ಹೆಚ್ಚಳ ಮಾಡಬೇಕು ಅಥವಾ ಜಲಮಂಡಳಿ ಬಿಲ್ಲನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.